ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಪಡೆಯುತ್ತಿದ್ದವರಿಗೆ ಇಲ್ಲಿ ಒಂದು ಬ್ಯಾಡ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಿಮಗೆ ಮುಂದಿನ 2 ತಿಂಗಳು ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಇಲ್ಲಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಇದು ಬರ್ತಾ ಇತ್ತಲ್ವಾ, ಈ ಹಣ ನಿಮಗೆ ಇನ್ಮೇಲೆ ಈ ಮುಂದಿನ 2 ತಿಂಗಳು ಹಣ ಬರೋದಿಲ್ಲ. ಹೌದು ವೀಕ್ಷಕರೇ, ಇದು ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿರುತ್ತೆ. ಸೊ ಏನಾಯಿತು, ಏನಾಗಿಲ್ಲ, ಸೊ ಯಾಕೆ ಈ ರೀತಿ ಆಯಿತು, ಮತ್ತು ಇದ್ರ ಜೊತೆಗೇ ಒಂದು ಸಿಹಿ ಸುದ್ದಿ ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಏನು ಅಂತಂದರೆ ಇವಾಗ ಕೇಂದ್ರ ಸರ್ಕಾರದಿಂದ ನಿಮಗೆ ಸಿಗುತ್ತೆ 6,000 ರೂಪಾಯಿ. ಹೌದು ವೀಕ್ಷಕರೇ, ಇದೊಂದು ರಿಯಲ್ ಆಗಿರುವಂತಹ ಅಪ್ಡೇಟ್ಗಳಾಗಿರ್ತವೆ. ಸೊ ಪ್ರತಿಯೊಬ್ಬರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ವೀಕ್ಷಕರೇ, ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ನಿಮ್ಮ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣ ಕ್ಯಾನ್ಸಲ್ ಆಗೋದು ಇದು ಖಂಡಿತವಾಗಿಯೂ ನಿಜವಾಗಿರೋದಾ, ಅಥವಾ ಇದು ಯಾಕೆ ಈ ರೀತಿ ಹೇಳಿದ್ದಾರೆ? ಸೊ ಇದೊಂದು ರಿಯಲ್ ಆಗಿರುವಂತಹ ಅಪ್ಡೇಟಾ? ಇದ್ರ ಎಲ್ಲದ್ರ ಬಗ್ಗೆನೂ ಕೂಡ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ತೇನೆ. ಯಾಕಂತಂದರೆ ಇತ್ತೀಚಿನ ದಿನಗಳಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಯು ತುಂಬಾ ಸದ್ ಮಾಡ್ತಾ ಇದೆ. ನಿಮ್ಮ ಎಲ್ಲರ ಖಾತೆಗಳಿಗೂ ಕೂಡ ಇವರು ತಪ್ಪದೆ 2,000 ರೂಪಾಯಿ ಹಣವನ್ನು ಹಾಕ್ತಾ ಇರುವಂಥದ್ದು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸಿಕೊಡ್ತಾನೆ. ನಿಮಗೆ ಈ ಬರುವ ಮುಂದಿನ ತಿಂಗಳಿನಿಂದ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣ ಬರ್ತಾ ಇತ್ತಲ್ವಾ, ಅದು ಇನ್ಮೇಲೆ ಬರೋದಿಲ್ಲ. ವೀಕ್ಷಕರು, ಇದೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ. ನೀವು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಈ ವಿಡಿಯೋನ ಆದಷ್ಟು ಕೊನೆ ತನಕ ವಾಚ್ ಮಾಡಿ, ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಇದೊಂದು ಕೇವಲ 4 ನಿಮಿಷದ ವಿಡಿಯೋ ಆಗ್ಬೋದು ಅಷ್ಟೇ, ದಯವಿಟ್ಟು ಕೊನೆ ತನಕ ವಾಚ್ ಮಾಡಿ. ಇವೆಲ್ಲವನ್ನು ತಿಳಿಸಿಕೊಡ್ತಾನೆ. ವೀಕ್ಷಕರು, ಇವೆಲ್ಲವನ್ನು ತಿಳಿದುಕೊಳ್ಳುವ ಮೊದಲು ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಬಹುದು. ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡ್ತೇವೆ, ಯಾವುದೇ ರೀತಿ ಬೇಡದ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ. ಸೊ ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ 101% ಯೂಸ್ಫುಲ್ ಆಗೇ ಆಗುತ್ತೆ ವೀಕ್ಷಕರೇ. ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ, ಅದ್ರ ಜೊತೆಗೇ ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ರೆ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋನ ನೋಡ್ತಾ ಇರೋರು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ವೀಕ್ಷಕರೇ, ನಾನು ಈ ವಿಡಿಯೋಕ್ಕೆ ಕೇವಲ ನಿಮ್ಮಿಂದ 700 ಲೈಕ್ಸನ್ನು ಕೇಳ್ತಾ ಇದ್ದೇನೆ. ಸೊ ಈ 700 ಲೈಕ್ಸ್ ದೊಡ್ಡದಲ್ಲ. ಸೊ ಪ್ರತಿಯೊಬ್ಬರು ಕೂಡ ಮಾಡಿದರೆ ಹಾಗೆ ಆಗುತ್ತೆ. ವೀಕ್ಷಕರೇ, ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದರೆ ಸಾಕಷ್ಟು ಶ್ರಮ ಪಟ್ಟಿರ್ತವೆ. ಆ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ಸನ್ನು ಬಯಸ್ತವೆ. ಸೊ ಏನು ಕೂಡ ಆಗೋದಿಲ್ಲ. ಪಕ್ಕದಲ್ಲಿ ಲೆಫ್ಟ್ ಸೈಡು ಎಡಗಡೆ ಸೈಡು ಲೈಕ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇವಾಗ ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ. ಇಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣ ಬರೋದನ್ನು ಈ ಮುಂದಿನ 2 ತಿಂಗಳ ಕಾಲ ಇದು ಬಂದ್ ಮಾಡಲಾಗುತ್ತದೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸಿಕೊಡ್ತಾನೆ. ಅದಕ್ಕಿಂತ ಮುಂಚೆ ಇಲ್ಲಿ ಸಾಕಷ್ಟು ಜನರು ಕೇಳ್ತಾ ಇದ್ರಿ, ಸರ್ 9ನೇ ಕಂತಿನ ಹಣ ಏನು ಅಂತ. ವೀಕ್ಷಕರೇ ನೋಡಿ, ಈ 9ನೇ ಕಂತಿನ ಹಣಕ್ಕೆ ಇನ್ನೂ ಕೂಡ ಯಾವುದೇ ರೀತಿ ಅಪ್ಡೇಟ್ಗಳು ಬಂದಿಲ್ಲ. ಇನ್ ಕೇಸ್ ಬಂತು ಅಂತಂದರೆ ನಾನು ಖಂಡಿತ ವಿಡಿಯೋ ಮಾಡ್ತಾನೆ. ಇಲ್ಲಿ ಯಾಕೆ ಬಂದಿಲ್ಲ ಅಂತ ನೋಡೋದಾದರೆ, ಇಲ್ಲಿ ನಿಮಗೆ ಇದೇ ತಿಂಗಳು ಇಲ್ಲಿ ಒಂದು ಬಿಗ್ ಅಪ್ಡೇಟು, ಬಿಗ್ ಪ್ರಾಬ್ಲಮನ್ನು ಇಲ್ಲಿ ನೀವೆಲ್ಲರೂ ಕೂಡ ಫೇಸ್ ಮಾಡಬೇಕು. ಹಾಗಾಗಿ ನಾನು 9ನೇ ಕಂತಿನ ಹಣ ನಿಮಗೆ ಬರುತ್ತೆ ಅಥವಾ ಬರೋಲ್ವಾ ಅಂತ ನಾನು ನಿಮಗೆ ಭರವಸೆಯನ್ನು ಕೊಡೋದಿಲ್ಲ. ಸೊ ಏನಾಯಿತು ಏನಿಲ್ಲ ಅಂತ ನಾನು ಇವಾಗ ನಿಮಗೆ ಒಂದು ಸ್ಪಷ್ಟವಾದ ಒಂದು ಚಿಕ್ಕ ವಿವರಣೆ ನಾನು ನೀಡ್ತಾನೆ. ಸೊ ಇದರಿಂದ ನಿಮಗೆ ಎಲ್ಲ ಡೌಟ್ಸ್ ಕೂಡ ಕ್ಲಿಯರ್ ಆಗುತ್ತೆ. ಯಾಕೆ ಈ ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ನಿಮಗೆ ಸಿಗ್ತಾ ಇಲ್ಲ, ಸಿಗೋದಿಲ್ಲ ಮುಂದಿನ 2 ತಿಂಗಳ ಕಾಲ, ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ಇದನ್ನು ಹೇಳಿಬಿಟ್ಟು ಆಮೇಲೆ ಈ 6,000 ರೂಪಾಯಿ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇರುವಂಥದ್ದು ಯಾರಿಗೆ, ಮತ್ತು ಇದನ್ನು ಹೇಗೆ ಪಡ್ಕೊಳ್ಳೋದು, ಎಲ್ಲರಿಗೂ ಕೂಡ ಇದು ಸಿಗುತ್ತೆ ಆಲ್ಮೋಸ್ಟು. ಇದನ್ನ ಹೇಗೆ ಪಡ್ಕೊಳ್ಳೋದು ಅಂತ ಹೇಳ್ತಾನೆ. ಎಲ್ಲರೂ ಕೂಡ ಸರಿಯಾಗಿ ಕೇಳಿಸ್ಕೊಳ್ಳಿ. ನೋಡಿ, ಏನಾಯಿತು ಅಂತಂದರೆ ಇವಾಗ ಲೋಕಸಭಾ ಎಲೆಕ್ಷನ್ನು ಹತ್ತಿರದಲ್ಲಿದೆ. ಹಾಗಾಗಿ ಇವರು BJP ಯವರು ಏನು ಮಾಡಿದ್ದಾರೆ ಅಂತಂದರೆ, ಇಲ್ಲಿ ಲೋಕಸಭಾ ಇವರಿಗೆ ಒಂದು ಕಂಪ್ಲೇಂಟನ್ನು ಕೊಟ್ಟಿರುವಂಥದ್ದು, ಒಂದು ದೂರನ್ನು ಕೊಟ್ಟಿರುವಂಥದ್ದು ಎಲೆಕ್ಷನ್ ಕಮಿಷನ್ಗೆ. ಏನಂತ ಕೊಟ್ಟಿದ್ದಾರೆ ಅಂತ ತಿಳಿಸಿಕೊಡ್ತಾನೆ. ಇವಾಗ ಕಾಂಗ್ರೆಸ್ನವರು ಪ್ರತಿಯೊಂದು ಪ್ರಚಾರ ಮಾಡುವಾಗ ಅಥವಾ ಇನ್ನಿತರೆ ಏನಾದರೂ ಒಂದು ಫಂಕ್ಷನ್ನಲ್ಲಿ ಅವರ ಗ್ಯಾರಂಟಿಗಳ ಬಗ್ಗೆನೇ ಜಾಸ್ತಿ ಮಾಡ್ತಾಯಿದ್ರು. ಗ್ಯಾರಂಟಿಗಳನ್ನು ಹೇಳಿಬಿಟ್ಟು ಇಲ್ಲಿ ಓಟ್ಗಳನ್ನು ಕೇಳ್ತಾಯಿದ್ರು. ಹಾಗಾಗಿ ಇವರು ಇಲ್ಲಿ ಇದನ್ನೇ ಒಂದು ದೊಡ್ಡ ಹೈಲೈಟ್ ಮಾಡಿಬಿಟ್ಟು BJP ಅವರು ಇಲ್ಲಿ ಇವರು ಗ್ಯಾರಂಟಿಗಳನ್ನು ಕೇಳಿಬಿಟ್ಟು ಓಟನ್ನು ಕೇಳ್ತಾ ಇರುವಂಥದ್ದು. ಗ್ಯಾರಂಟಿಯನ್ನು ಕೊಡ್ತವೆ, ಓಟ್ ಹಾಕ್ರಿ, ಇವರಿಗೆ ಗ್ಯಾರಂಟಿಗಳಿಗೆ ದುಡ್ಡು ಎಲ್ಲಿಂದ ಬರುತ್ತೆ, ಇದನ್ನು ಕೇಳ್ರಿ ಅಂತ ಭಾರತ ಚುನಾವಣಾ ಆಯೋಗಕ್ಕೆ ಒಂದು ದೂರನ್ನು ಸಲ್ಲಿಸಿರುವಂಥದ್ದು BJP ಅವರು. ಹಾಗಾಗಿ ಈ ಗ್ಯಾರಂಟಿಗೆ ಕಂಪ್ಲೇಂಟ್ ಹೋಗಿರೋದ್ರಿಂದ ಈ ಗ್ಯಾರಂಟಿ ಬಂದಾಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಆದರೆ ಇನ್ನೂ ಈ ಭಾರತ ಚುನಾವಣಾ ಆಯೋಗದವರು ಯಾವುದೇ ರೀತಿಯ ಅಪ್ಡೇಟನ್ನು ಕೊಟ್ಟಿಲ್ಲ. ಬಟ್ ಇದೇನು ಒಂದು ಸುಳ್ಳು ಸುದ್ದಿ ಆಗಿರುತ್ತೆ. ನಿಮಗೆ ಮುಂದಿನ 2 ತಿಂಗಳ ಕಾಲ ಈ ಹಣ ಬರೋದಿಲ್ವಾ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ರಿ. ಅದ್ರ ಬಗ್ಗೆ ನಾನು ಒಂದು ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ವಿತ್ ಪ್ರೂಫ್ ಸಮೇತ ತಿಳಿಸಿದ್ದೇನೆ. ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನಿಮಗೆ ಏನು ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣ ಬರ್ತಾ ಇತ್ತಲ್ವ, ಅದು ನೇರವಾಗಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ, ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ನಿಮ್ಮ ಖಾತೆಗಳಿಗೆ ಇದು ಜಮೆ ಆಗುತ್ತೆ. ಇನ್ ಕೇಸ್ ಏನಾದರೂ ಚೇಂಜಸ್ ಇತ್ತು ಅಂತಂದರೆ ನಾನು ಖಂಡಿತ ನಿಮಗೆ ಅಪ್ಡೇಟನ್ನು ತಿಳಿಸ್ತೇನೆ. ಎಲ್ಲರೂ ಕೂಡ ವೇಟ್ ಮಾಡಿ. ಮತ್ತು ವೀಕ್ಷಕರೇ, ಇಲ್ಲಿ ನಿಮಗೆ ಇನ್ಮೇಲೆ 9ನೇ ಕಂತಿನ ಹಣ, 10ನೇ ಕಂತಿನ ಹಣ, ಇನ್ನೂ ಕೂಡ ಸಾಕಷ್ಟು ಜನರಿಗೆ 8ನೇ ಕಂತಿನ ಹಣ, ಇದಕ್ಕೆ ಯಾವುದೇ ರೀತಿ ಬಂದಂತ ಇಲ್ಲ. ಸೊ ಬರುತ್ತೆ, ಅವ್ರು ಎಲ್ಲಿವರೆಗೂ ಹಾಕ್ತಾರೆ ಅಲ್ಲಿವರೆಗೂ ಬರುತ್ತೆ. ವೇಟ್ ಮಾಡಿ. ಇಲ್ಲಿ 2 ತಿಂಗಳ ಕಾಲ ಈ ಹಣ ಬರಲ್ವಾ ಅಂತ ಹೇಳೋದು ಇದೊಂದು ಅಷ್ಟೊಂದು ಇದು ಭರವಸೆಯನ್ನು ಕೊಡೋದಿಲ್ಲ. ಯಾಕಂತಂದರೆ ಇಲ್ಲಿ ಏನಾಗುತ್ತೆ ಏನು ಆಗೋಲ್ಲ ಅನ್ನೋದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಸೊ ವೇಟ್ ಮಾಡಿ, ಅದ್ರ ಬಗ್ಗೆ ಅಪ್ಡೇಟ್ ಬಂದರೆ ಖಂಡಿತ ವಿಡಿಯೋ ಮಾಡ್ತಾನೆ. ವೀಕ್ಷಕರೇ, ಮತ್ತೆ ಇನ್ನೊಂದು ಏನಂತಂದರೆ
ಇವಾಗ ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು ಕೂಡ ಇಲ್ಲಿ 6,000 ರೂಪಾಯಿ ಕೊಡ್ತಾರಾ, ಏನಿದು ಮಾಹಿತಿ ಅಂತ ಕೇಳ್ತಾ ಇದ್ರಿ ವೀಕ್ಷಕರೇ. ಇದು ವರ್ಷಕ್ಕೆ 6,000 ರೂಪಾಯಿ ಕೊಡ್ತಾ ಇರುವಂಥದ್ದು. ಏನು ಅಂತಂದರೆ PM ಕಿಸಾನ್. ಈ PM ಕಿಸಾನ್ ಯಾರ್ಯಾರು ಅರ್ಹರಿದ್ರಿ ನಿಮಗೆಲ್ಲರಿಗೂ ಕೂಡ ಮತ್ತೆ ಇವರು 6,000 ರೂಪಾಯಿ ಹಣ ಕೊಡ್ತಾರಂತೆ. ಇವಾಗ ನೆಕ್ಸ್ಟ್ ಏನಾದರೂ BJP ಬಂತು ಅಂತಂದರೆ ನಮ್ಮ ಲೋಕಸಭೆ ಎಲೆಕ್ಷನ್ನಲ್ಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಅಪ್ಡೇಟು. ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸು, ಫ್ಯಾಮಿಲೀಸು, ರಿಲೇಟಿವ್ನೆಲ್ಲ ನಿಮ್ಗೆ ಯಾರ್ಯಾರು ಗೊತ್ತಿರ್ತಾರೆ ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಬಿಕಾಸ್ ಇದೊಂದು ಜೆನ್ಯೂನ್ ಆಗಿರುವಂತಹ ಇನ್ಫಾರ್ಮೇಷನ್ಗಳಾಗಿರ್ತವೆ. ಓಕೆ, ಮತ್ತೆ ನಿಮಗೆ ಇದೇ ಥರ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಶುಭ ದಿನ. ಹ್ಯಾವ್ ಎ ನೈಸ್ ಡೇ.